ಸ್ವಾಗತ 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 ರುಕ್ಮಿಣಿ ಹೃದಯ ರುಕ್ಮಿಣಿ ಹೃದಯ ಮೋಹನ ಮುರಳಿ ಗಾನವಾರಿದೆ ಮೋಹನ ಮುರಳಿ ಗಾನವಾರಿದೆ ಸ್ವಾಗತ 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 ರುಕ್ಮಿಣಿ ನನ್ನ ಮನದಲ್ಲಿ ಮೋಹನ ಮುರಳಿ ಗಾನವಾಯಿನಿ ರುಕ್ಮಿಣಿ ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಲ್ಲಿ ಮೋಹನ ಮುರಳಿ ಗಾನವಾಯಿನಿ ರುಕು ಮಧುರಾಜರ ಸುಮಧುರವಾಯಿನಿ ರುಕು ಮಧುರಾಜರ ಸುಮಧುರವಾಯಿನಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಮಧುರ ವಿಲಾಸ ವನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸ ವನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ಅನುದಿನ ಅನುಕ್ಷಣ ನಿನ್ನಯ ನಮನ ವಾಸುದೇವ ಅನುದಿನ ಅನುಕ್ಷಣ ನಿನ್ನಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಚರಣ ವೇಗ ಪ್ರಳಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಳಯಾನಂದದ ಪಂಚಮ ವೇದ ನವಸಿರಿ ಸುರಚಿರ ನವರಾಗ ಲೀಲಾ ನವಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ಸ್ವಾಗತ 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 ವಾಸುದೇವ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲಿ ವಿರಾಟನ ಪುತ್ರಿಯಾದ ಉತ್ತರಳೊಡನೆ ಅಭಿಮನ್ಯುವಿನ ವಿವಾಹವೂ ನಡೆಯಿತು. ಧರ್ಮರಾಯನು ತಮಗೆ ಬರಬೇಕಾದ
ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಕುಲ ಪುರೋಹಿತನಾದ ಧೌಮ್ಯನನ್ನು ಕಳುಹಿಸಿದರು ಸಂತಿಗೆ. ಆದರೆ ಯುದ್ಧವೇನೋ ಬಂದೊದಗಿದಂತೆ. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮಸರಲ್ಲ ರುಕ್ಮಿಣಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಹರಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು ನಿಮಗೆನ್ನೂ ಸಾಧ್ಯವಿಲ್ಲ. ರುಕ್ಮಿಣಿ, ಲೋಕ ಸೇವೆ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ರಕ್ತದ ಚಕ್ರತೃಷಿ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾರು ಜನ್ಮಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಪ್ರಭು. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ನಾನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು ಪ್ರೇಯಸಿ. ಪ್ರಾಣೇಶ್ವರ, ಪ್ರಿಯ, ಈ ಶಯನಾಗಾರದ ಹೊಸತಿಲನ್ನು ದಾಟಿದಿರಲು ಒಂದು ಅನುಕೂಲವಾದ ಕಾರಣವು ದೊರೆತಂತಾಯಿತು. ವಾಸುದೇವ, ರುಕ್ಮಿಣಿ, ನಿನ್ನ ರಾಜನೀತಿ ಕೌಶಲವನ್ನು ನಾನೀಗ ತಾನೇ ಅರಿತೇನೆ. ಆದರೂ ಇದು ಪರಿಹಾಸ್ಯವಲ್ಲ ತಾನೇ? ರುಕ್ಮಿಣಿ, ಇದು ಪರ್ಯಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಕ್ಕು ನಲಿಸಿದ ಲಲಿತ ಕಲಾಕೃಷ್ಣನ ರೂಪವನ್ನು ಜನರು ನೋಡುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆದೆಬಡದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಕುರುಕ್ಷೇತ್ರದ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ರುಕ್ಮಿಣಿ, ಶಸ್ತ್ರಾಸ್ತ್ರಗಳ ಸಂಗಮವೇ ಪೌರುಷದ ಪರಭಾವದೆ ಎಂದು ಜನರೀಗ ತಿಳಿದಿರುವರು. ನಾನು ಆ ಜ್ಞಾನವನ್ನು ಅರಿಸುವೆನು. ಮಾನವನ ಜಾತಿಯೇ ಶಾಂತಿಗಾಗಿ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠ ವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ನಾನು ನೂತನ ಜಗತ್ತನ್ನು ನಿರ್ಮಿಸುವನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ಪ್ರೇಯಸಿ.
ನೂತನ ಜಗವನ್ನು ಸಾರ್ಥಕಗೊಳಿಸು ಸತ್ಯ ಧರ್ಮಗಳನ್ನುಳಿಸುವೆ ಜಗತ್ತು ಏಕಿ ಚಿಂತನೆ ಏಕಿ ಚಿಂತನೆ. ಪರಮಾತ್ಮ, ವಾಸುದೇವ, ಕರೆಯ ದುರಿತವನ್ನು ಪರಿಹರಿಸಲು ನಾ ಲೋಕದಿ ಜನಿಸಿದೆ ನಾ ಸ್ವಾಮಿ, ಕರೆಯ ದುರಿತವನ್ನು ಪರಿಹರಿಸಲು ನಾ ಲೋಕದಿ ಜನಿಸಿದೆ ನಾ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ. ಹೌದು ಸ್ವಾಮಿ. ಆಹಾ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆತಾಯ್ದು ಬರುವ ಜನರ ಏಕಿ ಚಿಂತನೆ ಏಕಿ ಚಿಂತನೆ. ನೂತನ ಜಗವನ್ನು ಸಾರ್ಥಕಗೊಳಿಸು ಸತ್ಯ ಧರ್ಮಗಳನ್ನು ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಪ್ರಾಣೇಶ್ವರ, ರುಕ್ಮಿಣಿ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತದ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು ಯೌವನವು ಕಳೆದು ವಾರ್ಧಿಕ್ಯಾದಿ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ಕನಸು ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದಿರುವೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಸುಯೋಧನ, ನಡೆದ ಬಂದ ಸಂಧಿಯನ್ನು ನಿರಾಕರಿಸಿ ನನ್ನ ಸಹಾಯವನ್ನು ಬೇಡಲು ಬರುತ್ತಿರುವೆಯಾ? ಬಾ ಬಾ. ಪಾರ್ಥ, ನೀನು ಕೂಡ ಯಾದವರ ಸಹಾಯವನ್ನು ಬೇಡಲು ಬರುತ್ತಿರುವೆಯಾ? ಬಾ ಬಾ, ಬನ್ನಿರಿ. ನಿದ್ರೆ ಬಂದವನಂತೆ ನಟಿಸಿ ಅವರವರ ಭಾವಾನುರೂಪದ ಫಲಗಳನ್ನು ಅವರಿಗೇ ದೊರಕುವಂತೆ ಮಾಡುವೆನು. ಪ್ರೇಯಸಿ, ಪ್ರಾಣೇಶ್ವರ, ಬುಧಿ ನಿಧಿಯಂ ಉದಯಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುಧಿ ನಿಧಿಯಂ ಹೃದಯಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ. ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿ. ಪರಮಾತ್ಮ, ಕಡಲ ಮಡಿಲಿ ನೋಡಿ ಬಂದಾಕ್ಷಣ ಮೋಡಿ ಮಾಡಿದೆ ಕುಡಿ ನೋಟದಿ. ಕಡಲ ಮಡಿಲಿ ನೋಡಿ ಬಂದಾಕ್ಷಣ ಮೋಡಿ ಮಾಡಿದೆ ಕುಡಿ
ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣ ಅತಿಶಯ ಭಾರ್ಗವೇ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣ ಅತಿಶಯ ಭಾರ್ಗವೇ. ಶಿವಸತಿ ಭವಾನಿಯೋ ಆ ಬ್ರಹ್ಮನರ ಶಿವ ದೇವಿಯೋ. ಶಿವಸತಿ ಭವಾನಿಯೋ ಆ ಬ್ರಹ್ಮನರ ಶಿವ ದೇವಿಯೋ. ನಿನ್ನ ರೂಪ ರುಚಿಸಿದಂತ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರುಚಿಸಿದಂತಹ ಕುಂಚಗೆ ನಿತ್ಯ ಬಳುವಳಿ ಚೆಲುವೆ. ಸುರಭಿ ಶುಭೋದಯದಿ ಸುರದೇವಿಯ ಮನಸ್ಸಿದೆನಾ. ಸುರಭಿ ಶುಭೋದಯದಿ ಸಿರಿದೇವಿಯ ಮನಸ್ಸಿದನ. ಬಂದನ್ನ ಬಂದಿಯೊಳಾನಂದ ಪಡಿಸೋ. ಬಂದನ್ನ ಬಂದಿಯೊಳಾನಂದ ಪಡಿಸೋ. ಅಂಬುದಿ ನಿಧಿ ದುರಯಿಸಿ ಅನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ. ಜಾದುಗೈದನ್ನ ಹೃದಯ ರಂಗವ. ಮೋದದಿ ಸೆಳೆದ ಸದಾ ಮಲಗಿ. ಮೋದದಿ ಸೆಳೆದ ಸದಾ ಮಲಗಿ. ಅಂಬುದಿ ನಿಧಿ ಆವದೇವನು ನಿನ್ನೆ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ. ಆವದೇವನು ನಿನ್ನೆ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ. ಗೌರಿ ಮನೋಹರನು ಗೀರ್ವಾಣಿ ಪತಿ ಬ್ರಹ್ಮನು. ಸ್ವಾಮಿ ಗೌರಿ ಮನೋಹರನು ಗೀರ್ವಾಣಿ ಪತಿ ಬ್ರಹ್ಮನು. ನಿನ್ನ ರೂಪ ರಚಿಸಿದಂತ ಕುಂಚಗೆ ನಿತ್ಯ ಬಳುವಳಿ ಚೆಲುವ. ಪರಮಾತ್ಮ ನಿನ್ನ ರೂಪ ರಚಿಸಿದಂತ ಕುಂಚಗೆ ನಿತ್ಯ ಬಳುವಳಿ ಸುರಭಿ ಶುಭೋದಯದಿ ಸಿರಿದೇವಿಯ ಮನಸ್ಸಿದೆನಾ. ಸುರಭಿ ಶುಭೋದಯದಿ ಸಿರಿದೇವನ ಮನಸ್ಸಿದೆನಾ. ಬಂದನ್ನ ಬಂದಿಯೊಳಾನಂದ ಪಡಿಸು. ಬಂದನ್ನ ಬಂದಿಯೊಳಾನಂದ ಪಡಿಸು. ಕಡಲ ಮಾಡಿ ನೋಡಿ ಬಂದಾಕ್ಷಿಗ ನೋಡಿ ಮಾಡಿ ನಾಡಿ ಮಿಡಿಸಿ ಎನ್ನ ಹೃದಯ ಪಲ್ಲಂಗದಿ. ನಾಡಿ ಮಿಡಿಸಿ ಎನ್ನ ಹೃದಯ ಪಲ್ಲಂಗದಿ. ಪವಡಿಸಲಾಶ್ರಯ ಬೇಡಿದ ಪ್ರಭು. ಪವಡಿಸಲಾಶ್ರಯ ಬೇಡಿದ ಪ್ರಭು. ಕಡಲ ಮಾಡಿ ರುಕ್ಮಿಣಿ, ಸ್ವಾಮಿ ನೀನು ನಡೆಯ ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ.